ಈ ಮಧ್ಯೆ ಪಾಲಿಟಿಕ್ಸಿಗೆ ಎಂಟರ್ ಅದೇ ಹೆಂಗೆ ಸರ್ MSc ಮಾಡಿ ಅದ್ರಲ್ಲಿ ಡಾಕ್ಟರೇಟ್ ಮಾಡಿ ಇನ್ಫ್ಲೂಯೆನ್ಸ್ ಏನು ನಮಗೆ ನಾವು ಮೆಡಿಕಲ್ ಕಾಲೇಜ್ ಮಾಡುವಂಥ ಸಂದರ್ಭದಲ್ಲಿ ನಾನು ಆಗ್ತಾನೆ ಆಸ್ಟ್ರೇಲಿಯಾದಿಂದ ಬಂದಿದ್ದೆ. ಬಂದಾಗ ನಮ್ಮ ತಂದೆಯವರು ಇಲ್ಲೇ ಇರಬೇಕಪ್ಪ, ನೀನು ಮತ್ತೆ ವಾಪಸ್ ಹೋಗ್ಬಾರ್ದು. ಸೊ ಅದು ಹಾಗೆ ಉಳ್ಕೊಂಡ ಮೇಲೆ ಅವರು ಸಂಸ್ಥೆ ನೋಡ್ಕೊಳ್ಳೋವಾಗ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಬಂತು. ಆಗ ಉದ್ಘಾಟನೆಗೆ ನಾವು ರಾಜೀವ್ ಗಾಂಧಿ ಕರೆದಿದ್ವಿ. ಆಗ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು. ಅವರು ಯಂಗ್ಸ್ಟರ್ಸ್ನೆಲ್ಲ ನೋಡಿ ಈ ಹ್ಯಾಡ್ ಎ ವಿಷನ್, ಒಂದು ಮಾಡರ್ನ್ ಇಂಡಿಯಾ ಕಟ್ಟಬೇಕು ಅನ್ನೋ ಕಲ್ಪನೆ ಇತ್ತು ಅವರಿಗೆ. ಸೊ ಯಂಗರ್ ಜನ್ರೇಷನ್ಸ್ ಎಲ್ಲ ಸ್ವಲ್ಪ ಅವ್ರನ್ನ ಎನ್ಕರೇಜ್ ಮಾಡೋರು. ಸೊ ನನ್ನ ಪರಿಚಯ ಆದಮೇಲೆ ಅವರು ನೀವು ವೈ ಡೋಂಟ್ ಯು ಜಾಯಿನ್ ಪಬ್ಲಿಕ್ ಲೈಫ್ ಆಗಿ ಅಂತೇಳಿ ಪಾಲಿಟಿಕ್ಸಿಗೆ ಎಂಟರ್ ಆಗಿದ್ದು. ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆನಂತರ ಒನ್ಸ್ ಯು ಎಂಟರ್ ಇನ್ ಟು ಪಾಲಿಟಿಕ್ಸ್ ಗೊತ್ತಲ್ಲ ನಿಮಗೆ, ಹಾಗೆ ನಡ್ಕೊಂಡು ಹೋಗುತ್ತೆ. ಸೊ 30 years ಆಯಿತು. 30 yearsಲ್ಲಿ ಐ ಆಕ್ಯುಪೈಡ್ ರೈಟ್ ಫ್ರಮ್ ಪಾರ್ಟಿ ಪೊಸಿಷನ್ಸ್ ಎಲ್ಲ ಆಕ್ಯುಪೈ ಮಾಡಿದ್ದೆ. ಮಿನಿಸ್ಟ್ರಾಗಿ MLA ಆಗಿ ಮಿನಿಸ್ಟ್ರಾಗಿ ಇಲ್ಲಿವರೆಗೂ ಬಂದಿದೆ. ನೀವು ಒಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡಿಂದ ಬಂದು ಯು ಒನ್ಸ್ ಅನ್ ಎಜುಕೇಷನ್ ಮಿನಿಸ್ಟರ್ ಆಲ್ಸೋ. ನಿಮಗೆ ಎಷ್ಟು ಅಂದರೆ ಈಗಿನ ಟೈಮ್ ಆ್ಯಂಡ್ ಏಜಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್, ಹೆಣ್ಮಗು ಗಂಡ್ಮಗು ಅನ್ನೋದು ಬಿಟ್ಟು ಹೌ ಇಂಪಾರ್ಟೆಂಟ್ ಇಸ್ ಎಜುಕೇಷನ್ ಇನ್ ಅ ಚೈಲ್ಡ್ಸ್ ಅಪ್ಬ್ರಿಂಗಿಂಗ್ ಅಂತ ಅನಿಸುತ್ತೆ ಈಗಿನ ಸನ್ನಿವೇಶದಲ್ಲಿ? ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಮುಖ್ಯ. ಅಂದರೆ ಮೊದಲೆಲ್ಲ ನಾವು ಎಜುಕೇಷನ್ ಅಂದರೆ ಏನೋ ಒಂದು ಡಿಗ್ರಿ ಮಾಡಿದರೆ ಏನೋ ಒಂದು ಹೆಣ್ಮಗು ಅವಳು ಡಿಗ್ರಿ ಮಾಡಿದರೆ ಅವಳು ಓದಿದ್ದಾಳೆ ಅಂತ ಅವಳ ಮ್ಯಾರೇಜ್ ಪ್ರಾಸ್ಪೆಕ್ಟ್ಸ್ ಚೆನ್ನಾಗಾಗುತ್ತೆ. ಓದಿದ್ದಾಳಪ್ಪ ಅವಳು ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋರು ಕೂಡ ಅದು ಒಂದು ಪ್ಯಾರಾಮೀಟ್ರು. ಬಟ್ ಈಗ ಹಾಗಲ್ಲ. ದುಡಿಮೆ, ಇಟ್ ಈಸ್ ಅರ್ನಿಂಗ್ ಮನಿ ಫಾರ್ ಯು. ಎಜುಕೇಷನ್ ಗಿವ್ಸ್ ಯು ಎನಫ್ ಸಪೋರ್ಟ್ ಇನ್ ಲೈಫ್ ಅಂತ. ಸೊ ಅದಕ್ಕೆ ಎಲ್ಲರೂ ಬಡವರು ಇರ್ಬೋದು ಅಥವಾ ಹೆಚ್ಚು ಹಣ ಇರೋರು ಇರ್ಬೋದು, ಎಜುಕೇಷನ್ ಬೇಸಿಕಲಿ ಬೇಕೇ ಬೇಕು ಅಂತ. ಅದರಲ್ಲೂ ಈಗ ಮಾಡರ್ನ್ ಎಜುಕೇಷನ್ ಹೆಂಗಾಗಿದೆ ಅಂತಂದರೆ ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ನನಗೆ ಪ್ರಾಸ್ಪೆಕ್ಟ್ಸ್ ಜಾಸ್ತಿ ಇದೆ ಅನ್ನೋರಿಗೆ ಹೋಗಿದೆ. ಅದರಿಂದ ಎಜುಕೇಷನ್ ಸೊಸೈಟಿಯನ್ನೇ ಬದಲಾಯಿಸುತ್ತೆ, ಇಂಡಿವಿಜುವಲ್ ಬದಲಾಯಿಸುತ್ತೆ, ಸೊಸೈಟಿನ ಬದಲಾಯಿಸುತ್ತೆ, ದೆನ್ ದೇಶನೇ ಬದಲಾಯಿಸುತ್ತೆ. ಅದು ಬೇಸಿಕ್ ನೆಸೆಸಿಟಿ ಅಂತ. ಇದು ನೋ ಮೋರ್ ಅ ಲಕ್ಸುರಿ ಇಲ್ಲ, ಬೇಸಿಕ್ ನೆಸೆಸಿಟಿ. ಫುಡ್ ಎವ್ರಿಥಿಂಗ್ ವಾಸ್ ಅ ನೆಸೆಸಿಟಿ. ಇವಾಗ ಎಜುಕೇಶನ್ ಟು ಅರ್ನ್, ಸೊ ದಟ್ ಬಿಕಾಸ್ ಇವಾಗ ದುಡ್ಡು ನೆಸೆಸಿಟಿ ಆಗಿದೆ ಒಂದು ಜೀವನ ಮಾಡಬೇಕು ಅಂತಂದ್ರೆ. ಅಂಡ್ ಇವಾಗ ಎಜುಕೇಶನ್ ಅಂತ ಬಂದಾಗ ಮುಂಚೆ ಅಂದರೆ ಇಟ್ ವಾಸ್ ಅ ವೆರಿ, ನನಗೆ ಹೋಲಿಸ್ಟಿಕ್ ಎಜುಕೇಶನ್ ಅಂತ ಬಂದಾಗ ಇಮೋಷನಲ್ ಲರ್ನಿಂಗ್ ಇಸ್ ಆಲ್ಸೋ ವೆರಿ ತುಂಬ ಮುಖ್ಯ ಅಂತ ಅನ್ಸುತ್ತೆ. ಅಂದರೆ ಒಂದು ಮಕ್ಕಳಿಗೆ ಕೈಂಡ್ನೆಸ್ ಆಗಿರ್ಬೋದು, ಎಂಪತಿ ಆಗಿರ್ಬೋದು, ಅವ್ರಿಗೆ ಅದನ್ನೆಲ್ಲ ಹೇಳ್ಕೊಡೋದು. ಅಂದರೆ ಆಕ್ಸೆಪ್ಟೆನ್ಸ್ ಇರ್ಬೋದು, ಯಾವುದೇ ಒಂದು ಕ್ರೀಡ್, ಕಾಸ್ಟ್ ಅದೆಲ್ಲ ಬಿಟ್ಟು ಒಂದು ಹ್ಯೂಮನ್ ಆಗಿ ಆಕ್ಸೆಪ್ಟ್ ಮಾಡೋದಾಗಿರ್ಬೋದು. ಆ್ಯಸ್ ಅ ಚೈಲ್ಡ್ ಫೌಂಡೇಶನಲ್ ಇಯರ್ಸಿಂದಾನೇ ಅದನ್ನು ಹೋಲಿಸ್ಟಿಕ್ ಆಗಿ ಇಮೋಷನಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅದನ್ನು ಇಫ್ ದೇ ಇನ್ಕ್ಲೂಡೆಡ್ ಇನ್ ದ ಕರಿಕ್ಯುಲಮ್, ವಿಲ್ ಇಟ್ ಹೆಲ್ಪ್ ಇನ್ ದ ಅಪ್ಬ್ರಿಂಗಿಂಗ್ ಒಂದು ಚೈಲ್ಡ್ನ ವೆನ್ ಹಿ ಬಿಕಮ್ಸ್ ಇನ್ ಟು ಅ ಮ್ಯಾನ್ ಆರ್ ಅ ವುಮೆನ್, ವೆನ್ ದೇ ಬಿಕಮ್ ಓವರ್ ದ ಏಜ್ ಆಫ್ 18 ವರ್ಷ ಆದಮೇಲೆ ಒಂದು ಸೊಸೈಟಿಲಾಗಿರ್ಬೋದು ಬಿಕಮ್ಸ್ ಅ ಫುಲ್ ಹ್ಯೂಮನ್ ಅಂತ. ಸೊ ಶುಡ್ ದ್ಯಾಟ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಅಂತ? ಲರ್ನಿಂಗ್ ಪ್ರಾಸೆಸ್ನಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇದೆ. ನಾವು ಪ್ರೈಮರಿ ಸ್ಕೂಲಲ್ಲಾಗಲಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲಲ್ಲಾಗಲಿ ಇದೆಲ್ಲ ಹೇಳಿದರೆ ಅವು ಗೊತ್ತೂ ಆಗೋದಿಲ್ಲ. ಏನಿದ್ರು ಡಿಗ್ರಿ ಪ್ರೋಗ್ರಾಮ್ಸ್ನಲ್ಲಿ ಇದೆಲ್ಲ ನಾವು ಹಾಕ್ಬೋದು. ನಮ್ಮಲ್ಲಿ ಕೆಲವು ಕೋರ್ಸಸ್ ಇದ್ದಾವೆ. ಅದರಲ್ಲಿ ಪಾರ್ಟ್ ಆಫ್ ಕರಿಕ್ಯುಲಮ್ ಸೈಕಾಲಜಿ ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಅಲ್ಲಿ ಇವೆಲ್ಲ ಕಲಿಸ್ಕೊಡ್ತಾರೆ. ಹೌ ಒನ್ ಕ್ಯಾನ್ ಬಿಕಮ್ ಸ್ಟ್ರಾಂಗ್, ಇಂಪ್ಯಾಕ್ಟ್ ಯಾವುದ್ರ ಮೇಲೆ ಆಗುತ್ತೆ, ಮನಸ್ಸಿನ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅದನ್ನ ಹೆಂಗೆ ಓವರ್ಕಮ್ ಮಾಡೋದು, ಇದನ್ನೆಲ್ಲ ಸೈಕಾಲಜಿಕಲ್ ಕೋರ್ಸಸ್ಸು, ಸೈಕಾಲಜಿ ಕೋರ್ಸಸ್ಸಲ್ಲಿ ಹೇಳ್ಕೊಡ್ತಾರೆ. ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ನಮಗೆ ಇವೆಲ್ಲ ಕೋರ್ಸಸ್ಗಳಿತ್ತು. ಇನ್ಫ್ಯಾಕ್ಟ್ ಫಸ್ಟ್ ಇಯರ್ನಲ್ಲೇ ನಮಗೆ ಸೈಕಾಲಜಿ ಕೋರ್ಸ್ ಇತ್ತು. ಸೊ ಅದರಲ್ಲಿ ಅಗ್ರಿಕಲ್ಚರ್ ಅಂದರೆ ಫಾರ್ಮರ್ಸ್ ಜೊತೆ ಹೆಚ್ಚು ಸಂಪರ್ಕ ಬರುತ್ತೆ ಅಂತೇಳಿ ಅವರಿಗೆ ರೂರಲ್ ಸೈಕಾಲಜಿ ಅಂತ ಕೂಡ ಇಟ್ಟಿದ್ರು. ಒಬ್ಬ ಫಾರ್ಮರ್ ಜೊತೆ ಹೇಗೆ ನೀವು ನಡ್ಕೋಬೇಕು, ಯಾವ ರೀತಿ ಅವ್ರು ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋವರೆಗೂ ಹೇಳ್ಕೊಡೋರು. ಸೊ ಈಗ ಅದು
ಪಾಸಿಬಲಿ ಈ MBAಗಳು ಇವೆಲ್ಲ ಮಾಡುವಾಗ ಅದೆಲ್ಲ ಹೇಳ್ಕೊಡ್ತಾರೆ, HR ಕೋರ್ಸ್ ಮಾಡುವಾಗ ಅಥವಾ ಬೇರೆ ಬೇರೆ ಕೋರ್ಸ್ ಮಾಡುವಾಗ ಇದೆಲ್ಲ ಪಾರ್ಟ್ ಆಫ್ ದಿ ಕರಿಕ್ಯುಲಮ್ ಅಂತ ಮಾಡ್ತಾರೆ. ಬಟ್ ಇಟ್ ಈಸ್ ನೆಸೆಸರಿ, ಈಗಿನ ಮಾಡರ್ನ್ ಸೊಸೈಟಿಗೆ ಅದೆಲ್ಲ ಬೇಕಾಗುತ್ತೆ. ಅಂದರೆ ನಾನು ಬಿಕಾಸ್ ಐ ಫ್ರಮ್ ದ ಸಿನಿಮಾ ಇಂಡಸ್ಟ್ರಿ ಅಲ್ಲಿಂದ ಬರೋದ್ರಿಂದ ಒಂದು ಕ್ವೆಶ್ಚನ್ ಅಂದರೆ ನೀವು ಸ್ಕೂಲ್ ಆ್ಯಂಡ್ ಕಾಲೇಜಸಲ್ಲಿದ್ದಾಗ ಸಿನಿಮಾ ಇಂಟ್ರೆಸ್ಟ್ ಇತ್ತಾ ಅಥವಾ ನೋಡ್ತಾ ಇದ್ರೆ ಆ್ಯಂಡ್ ಯಾವ್ದು ಒಂದು ಸಿನಿಮಾ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಥವಾ ಆ್ಯಕ್ಟರ್ ಆರ್ ಆ್ಯಕ್ಟ್ರೆಸ್ ಆ ಥರ ನಿಮ್ಗೊಂದು ಇನ್ಫ್ಲೂಯೆನ್ಸ್ ಮಾಡಿದ್ದು? ಇಲ್ಲ, ಅವಾಗೆಲ್ಲ ಚಿಕ್ಕಂದಲ್ಲಿ ಪಿಕ್ಚರ್ಗೆ ಹೋಗೋದು ಇಲ್ಲ, ಅದೇ ಬಿಟ್ಟರೆ ಬೇರೆ ಏನಿಲ್ಲ. ದರ್ ವಾಸ್ ನೋ ಸೋಷಿಯಲ್ ಮೀಡಿಯಾ, ದರ್ ಇಸ್ ನೋ ಟೆಲಿವಿಷನ್, ದರ್ ಇಸ್ ನೋ ರೇಡಿಯೋ. ಮ್ಯಾಕ್ಸಿಮಮ್ ಅಂದರೆ ರೇಡಿಯೋದಲ್ಲಿ ರೇಡಿಯೋ ಶ್ರೀಲಂಕಾ ಅಂತ ಬರೋದು, ಅದನ್ನು ಹಾಕೋದು, BBC ನ್ಯೂಸ್ ಕೇಳೋದು, ಈ ಥರದ್ದು ಬಿಟ್ಟರೆ ಬೇರೆ ಏನು ರೇಡಿಯೋದಲ್ಲಿ ಕೂಡ ಹಾಡು ಹೇಳೋದು, ಹಾಡು ಕೇಳೋದು, ಈ ಥರದ್ದು ಬಿಟ್ಟರೆ ಬೇರೆ ಏನಿಲ್ಲ. ಸಿನಿಮಾ ಎಸ್, ಅವಾಗೆಲ್ಲ ಭಾಳ ಕಷ್ಟ ಬಿದ್ದು ಸಿನಿಮಾಗೆ ಹೋಗಬೇಕು, ಯಾಕೆಂದರೆ ಸಿನಿಮಾಗೆ ಹೋದರೆ ಒದೆ ಬೀಳುತ್ತೆ, ಆ ಥರದ್ದು ಪರಿಸ್ಥಿತಿಗಳು. ಹಾಗಾಗಿ ನಮಗೆ ದೂರದಲ್ಲಿ ಹಳ್ಳಿನಲ್ಲಿದ್ದು. ಕಾಲೇಜಿಗೆ ಬಂದಾಗ ವಾರಕ್ಕೆ ಒಂದು ದಿವಸ ಒಂದು ಪಿಕ್ಚರ್ಗೆ ಹೋಗೋದು ಅದೆಲ್ಲ ಇತ್ತು. ಭಾಳಷ್ಟು ಇಂಗ್ಲೀಷ್ ಪಿಕ್ಚರ್ ನೋಡ್ತಾ ಇದ್ದೆ. ನಮ್ಮಲ್ಲಿ ಇಲ್ಲಿ ಲಿಡೋ ಥಿಯೇಟ್ರ್ ಅಂತ ಇದೆ, ಅಲ್ಲಿ ಎಲ್ಲ ಲೇಟೆಸ್ಟ್ ಇಂಗ್ಲೀಷ್ ಫಿಲಮ್ಸ್ ಬರೋದು. ಅಂದರೆ ರಿಲೀಸ್ ಆಗಿದ್ದೇ ಬರ್ತಿರಲಿಲ್ಲ, ಅಲ್ಲಿ ರಿಲೀಸ್ ಆಗಿದ್ದು ಒಂದು 6 ತಿಂಗಳಿಗೆ ಒಂದು ವರ್ಷಕ್ಕೋ ಏನೋ ಬರೋದು, ಅದೇ ಗ್ರೇಟ್ ಅಲ್ಲ ಆ ಕಾಲದಲ್ಲಿ. ಸೊ ಅದೆಲ್ಲ ಭಾಳ ನೋಡ್ತಾ ಇದ್ವಿ. ಸುಮಾರು ಪಿಕ್ಚರ್ ನೋಡಿದ್ದೇನೆ. ನೋಡಿ ರಾತ್ರಿ ಬಂದ್ಬಿಡೋದು. ಅಲ್ಲ ಫಸ್ಟ್ ಶೋಗೆ ಹೋದರೆ ಅಲ್ಲಿಂದ ಓಡ್ಕೊಂಡು ಬರ್ತಿದ್ದೋ, ಎಷ್ಟೋ ಸರಿ ಬಸ್ಸುಗಳು ಸಿಗ್ತಾ ಇರಲಿಲ್ಲ. ಶಿವಾಜಿನಗರ ಅಲ್ಲಿಂದ ಬಸ್ ಮಿಸ್ ಆಗಿಬಿಟ್ರೆ 5 ನಿಮಿಷದಲ್ಲಿ ಒಂದೇ ಒಂದು ಬಸ್ ಇತ್ತು, ಒಂದು ಮಿಸ್ ಆಗ್ತಾಯಿತ್ತು. ಅವಾಗ ಅಲ್ಲಿಂದ ನಡ್ಕೊಂಡು ಹಾಸ್ಟೆಲ್ಗೆ ಬರ್ತಾಯಿದ್ದು.